ಮಮ್ಮಿ ಮಮ್ಮಿ ಅಕ್ಕ ಸೀತು ದೇವ್ರು ಒಳ್ಳೇದ್ ಮಾಡ್ಲಿ ನಿಂಗೆ ಆಶೀರ್ವಾದ ಮಾಡಿ ಬನ್ನಿ ನನ್ನ ಆಶೀರ್ವಾದ ಯಾವಾಗ್ಲೂ ನಿನಗಿದೆ ನೋಡ್ತಾ ಇರು ಈ ಎಕ್ಸಾಮ್ ಅಲ್ಲಿ ನೀನ್ ಫಸ್ಟ್ ಬರ್ತೀನಿ ಥ್ಯಾಂಕ್ ಯು ಮಮ್ಮಿ ಅಮ್ಮ ಯಾವಾಗ್ಲೂ ನಮ್ಮೆಲ್ರ ಕಾಲು ಇಳಿತಾ ಇದ್ದಳು ಈಗ ನೋಡು ಎಕ್ಸಾಮ್ ಅಂದ ತಕ್ಷಣ ನಿನ್ ಕಾಲೇ ಬೀಳ್ತಿದ್ದಾಳೆ ನಾವ್ ಎಷ್ಟೇ ಓದಿದ್ರು ದೊಡ್ಡವ್ರ ಆಶೀರ್ವಾದ ಇರ್ಲೇಬೇಕಲ್ವಾ ಸಿಸ್ಟರ್ ಕರೆಕ್ಟ್ ಆಗಿ ಹೇಳ್ದೆ ಸೀತು ಆಲ್ ದ ವೆರಿ ಬೆಸ್ಟ್ ಕಣೆ ಚೆನ್ನಾಗಿ ಎಕ್ಸಾಮ್ ಬರಿ ಟೆನ್ಷನ್ ಮಾಡ್ಕೋಬೇಡ ಬಾಯ್ ಅಕ್ಕ ಬಾಯ್ ಮಮ್ಮಿ ಬಾಯ್ ಯಾರಿಗಮ್ಮ ಹೇಳ್ದೆ ಟೆನ್ಷನ್ ಮಾಡ್ಕೊಳ್ಳೋದು ಅಂತ ಇವಳು ಇನ್ನೊಬ್ರಿಗೆ ಟೆನ್ಷನ್ ಕೊಡೋಳು ಹಾ ಹೇಳು ಸಂತೋಷ್ ನನ್ನ ಫೋನ್ ಯಾಕೆ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದೀಯಾ ಸತ್ಯ ಅಷ್ಟಾದ್ರೂ ಗೊತ್ತಾಯ್ತಲ್ಲ ನಿಂಗೆ ಬೇಜಾರ್ ಮಾಡ್ಕೋಬೇಡ ಸ್ವೀಟ್ ಹಾರ್ಟ್ ಇವತ್ತಿಂದ ನಿನಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಿ ಬರಿ ಆಯ್ತಾ ಇಡೀ ಕಾಲೇಜ್ಗೆ ನೀನೇ ಫಸ್ಟ್ ಬರಬೇಕು ತುಂಬಾ ಥ್ಯಾಂಕ್ಸ್ ಕಣ ಆಮೇಲೆ ಇನ್ನೊಂದು ವಿಷಯ ಎಕ್ಸಾಮ್ ಹಾಲಲ್ಲಿ ನನ್ನ ಬಗ್ಗೆ ಕನಸು ಕಾಣಕ್ಕೆಲ್ಲ ಹೋಗ್ಬೇಡ ಈಗ ನೀನ್ ಫೋನ್ ಇಡ್ಲಿಲ್ಲ ಅಂದ್ರೆ ಹುಡುಕೊಂಡ್ ಬಂದ್ ಹೊಡಿತೀನಿ ಸಾರಿ 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 ನಿಂಗೆ ಡಿಸ್ಟರ್ಬ್ ಮಾಡಲ್ಲ ಎನಿವೇ ಒನ್ಸ್ ಅಗೈನ್ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಥ್ಯಾಂಕ್ ಯು ನನ್ಗೆ ಎಕ್ಸಾಮ್ ಲೇಟ್ ಆಗ್ತಿದೆ ಸರಿ ಬಾಯ್ ಬಾಯ್ ಸರ್ ನಿಮ್ 100 ವರ್ಷ ಆಯ್ತು ಸರ್ ನಿನ್ನೆ ಅನ್ಸ್ಕೊಂತಿದ್ದ ಹೌದಾ ಬಾಸ್ ಆಫೀಸಿಗೆ ಕರ್ಸೋ ಬದಲು ಗೋಡನಿಗೆ ಕರ್ಸ್ಬಿಟ್ಟಿದಾರೆ ನನ್ನ ಸರ್ ಆಫೀಸ್ ಕರ್ಸ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕೆ ಸರ್ ಇಲ್ಲಿ ಕರ್ಸಿರೋದು ಇಂಟೆಲಿಜೆಂಟ್ ರೀ ಬಾಸ್ ಬನ್ನಿ ಸರ್ ಬನ್ನಿ ಬನ್ನಿ ಮತ್ತೇಶ ಡೋರ್ ಹಾಕೋಗು ಜೋರಾಗಿ ಕ್ಲೋಸ್ ಮಾಡ್ಬೇಕಾ ಸರ್ ಕೊಡೋದು ಗೊತ್ತಾಗ್ಬಾರ್ದಲ್ಲ ಓ ಹಾಗೆ ಹಾಗೆ ಆಗ ಸಾಲ ಹೊತ್ಕೊಂಬ ಹೋಗು ಶಾಲೆ ಹಾಕ್ರು ಸನ್ಮಾನ ಮಾಡಕ್ಕೆ ಸನ್ಮಾನ ಆಹಾ ಬೆಳಿಗ್ಗೆ ನಾನು ಬಲ್ಗಂಡು ಹೊಡ್ಕೊಂಡಾಗ್ಲೇ ಅನ್ಕೊಂಡೆ ಏನೋ ಭಾರಿ ಸನ್ಮಾನ ಕಾದಿದೆ ಇವತ್ತು ಅವನಿಗೆ ಅಂತ ನಡಿಲೆ ನಡಿಲೆ ನನ್ ಮಗನೇ ನಮ್ಮ ಹತ್ರ ಡಬಲ್ ಗೇಮ್ ಮಾಡ್ತೀಯಾ ಹಾಕ್ರೋ ಸರಿಯಾಗಿ ಹಾಕ್ರೋ ಮಮ್ಮಿ ಈ ಲ್ಯಾಪ್ಟಾಪ್ ಸರಿಯಾಗಿ ವರ್ಕ್ ಆಗಲ್ಲ ಅಪ್ಪಂಗ್ ಹೇಗಿದ್ರು ದುಡ್ಡು ಬರುತ್ತಲ್ಲ ನನ್ಗೊಂದು ಹೊಸ ಲ್ಯಾಪ್ಟಾಪ್ ಕೊಡ್ಸಕ್ ಹೇಳು ರಾಶಿ ಅದನ್ನೇ ಸರಿ ಮಾಡ್ಸಿದ್ರಾಯ್ತು ಸುಮ್ನೆ ಇರು ಇದು ಹಳೇದಾಗಿದೆ ಮಮ್ಮಿ ರಾಶಿ ನಿಂಗೆ ಲ್ಯಾಪ್ಟಾಪ್ ಬೇಕು ತಾನೆ ಜಯರಾಮಂಗ್ ಫೋನ್ ಮಾಡಿ ಹೇಳು ಇನ್ನು ಅರ್ಧ ಗಂಟೆ ಲ್ಯಾಪ್ಟಾಪ್ ಮನೇಲಿ ಇರುತ್ತೆ ಅಜ್ಜಿ ಎಲ್ಲಾನು ಮಾವನೇ ಕೊಡ್ಸಿದ್ದಾರೆ ಅಪ್ಪನೂ ಏನಾದ್ರೂ ಕೊಡಿಸ್ಲಿ ಅಂತ ಆಸೆ ಅಜ್ಜಿ ಹಾಗಾದ್ರೆ ಸರಿ ನಿನ್ನ ಅಪ್ಪನ ಹತ್ರನೇ ಕೊಡಿಸ್ಕೊ ರಾಶಿ ನಾನೇ ನಿಮ್ಮ ಅಪ್ಪಂಗೆ ಹೇಳ್ತೀನಿ ನಾಳೆ ನಿನ್ಗೆ ಹೊಸ ಲ್ಯಾಪ್ಟಾಪ್ ಕೊಡ್ಸೋದಿಕ್ಕೆ ಓಕೆನಾ ಥ್ಯಾಂಕ್ ಯು ಮಮ್ಮಿ ಯಾಕೆಲ್ಲ ಇಷ್ಟು ಆತರ ಮಾಡ್ಲಿಕ್ಕತ್ತೀರಿ ಮೊದ್ಲು ಅವರು ರೊಕ್ಕದ ಜೊತೆಗ್ ಮನೆಗಾದ್ರೂ ಬರ್ಲಿ ರುಕ್ಕು ಅವ್ರ ಹಣ ಇಸ್ಕೊಂಬರಕ್ ತಾನೇ ಹೋಗಿರೋದು ಯಾಕೆ ಇಷ್ಟೊಂದು ಅನುಮಾನ ಪಡ್ತೀಯಾ ಯಾಕೆಂದ್ರೆ ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ಲವೋ 5 ಲಕ್ಷ ಸಂಪಾದನೆ ಮಾಡಿದರೆ ಶೇಖರಪ್ಪ ಅಂದ್ರೆ ಚಿಕ್ಕ ಮಗು ನಂಬುವುದಿಲ್ಲ ಗೊತ್ತುಂಟಾ ನಮ್ಮಪ್ಪನ ಅಷ್ಟು ಕೇವಲವಾಗಿ ಅಳಿಬೇಡಿ ಭಟ್ರೆ ಈಗ ಯಾಕ ಆ ಮಾತು ಬಂದ್ಮೇಲೆ ತಿಳಿತದ್ ಬಿಡಿ ಎಲ್ಲಾರಕ್ಕೂ ಈಗ ನಮ್ಮ ಅಳಿಯಂದ್ರಿಗೆ ತುಂಬಾ ಬುದ್ಧಿ ಬಂದಿದೆ ಈಗ ಅವ್ರು ಮೊದಲಿನ ಶೇಖರ್ ಅಲ್ಲ ಹೌದಮ್ಮ ಈಗ ಅವರು ತುಂಬಾ ಬದಲಾಗಿದ್ದಾರೆ ಗೊತ್ತಾ ಸುಮಿತ್ರಾ
ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ಏನ್ರಿ ಇದು ರೀ ಏನ್ ಮಾಡ್ಕೊಂಡ್ ಬಂದ್ರಿ ಏನಾಯ್ತ್ರಿ ಏನಾಯ್ತಪ್ಪ? ಹಣ ಇಸ್ಕೊಂಡ್ ಬರ್ತೇನೆ ಅಂತ ಹೋಗಿ ಏನೋ ಶೇಖರ್ ಈ ಅವತಾರದಲ್ಲಿ ಬರ್ತಾ ಇದೆಯಾ? ಯಾರೋ 4 ಬಾರಿಸಿದಾರೆ ಅಮ್ಮೋರೆ. ಹುಚ್ಚನಾಯಿ ಏನಾದ್ರು ಓಡಿಸ್ಕೊಂಬಂತ ಶೇಖರಣ್ಣ? ಇಲ್ಲ, ಇವರೇ ಹುಚ್ಚನಾಯಿನ ಓಡಿಸ್ಕೊಂಡು ಹೋಗಿರ್ಬೇಕು. ಅಪ್ಪ ದುಡ್ಡೆಲ್ಲಪ್ಪ? ಏನಮ್ಮ ನೀನು ನನಗೆ ಹಣದ ಬಗ್ಗೆ ಕೇಳ್ತೀಯಲ್ಲಮ್ಮ? ರಾಶಿ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನೀವ್ ಹೇಳ್ರಿ ಹೇಗಾಯ್ತು ಇದೆಲ್ಲ? ಏನ್ ಮಾಡ್ಕೊಂಡ್ರಿ? ಹಣ ಇಸ್ಕೊಂಡ್ ಬರ್ತಾ ಇದ್ನ ಕಳ್ಳರು ಅಡ್ಡ ಹಾಕಿ ಹಣ ಕಿತ್ಕೊಂಡು ಹೊಡೆದು ಕಳಿಸ್ಬಿಟ್ರು ಸುಮಿತ್ರಾ. ಕಳ್ರಿಗೆ ಬೇಕಾಗಿದ್ದು ಹಣ, ಅದನ್ನ ಅವರು ಕಿತ್ಕೊಂಡಿದ್ದಾರೆ. ನಿಮ್ಗ್ಯಾಕೆ ಮುಖ ಪಂಚರ್ ಆಗೋ ತರ ಹೊಡೆದಿದ್ದಾರೆ? ಹಣ ಕಿತ್ಕೊಂಡ್ಮೇಲೆ ಕಳ್ಳರು ಓಡೋಗ್ ಬಿಡ್ತಾರೆ. ನಿಮ್ಗೆ ಯಾಕೆ ಹೊಡೆದ್ರು? ಯಾಕೆಂದ್ರೆ ಹಣ ಕಿತ್ಕೊಳಕ್ ಬಿಡ್ದೆ, ನಾನು ಅವ್ರ ಜೊತೆ ಫೈಟ್ ಮಾಡಿದೆ, ಆಗೀಗಿಲ್ಲ. ಹಾಗಾದ್ರೆ ಹಣ ಹೋಯ್ತಾ? ಹಣ ಹೋದ್ರು ಹೋಗ್ಲಿ, ನೀನು ವಾಪಸ್ ಬಂದಿಯಲ್ಲ ಅಷ್ಟೇ ಸಾಕು. ರೀ ತುಂಬಾ ನೋವಾಗ್ತಿದ್ಯಾ? ನೋವಾಗ್ದೇ ಇರುತ್ತಾ ಸುಮಿತ್ರಕ್ಕ? ಒಳಗ್ ಕರ್ಕೊಂಡೋಗಿ ಉಪ್ಪಿನ ಕಾವು ಕೊಡಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಆಗಿದ್ದು ಭಟ್ಟನಿಂದನೇ. ನಾನು ಹೋಗ್ಬೇಕಾದ್ರೆ ಒಂಟಿ ಸಿನ್ಸೀನಿ ದಾರಿಗೆ ಅಡ್ಡಕಾಲ ಹಾಕ್ಬಿಟ್ಟ. ನೀವು ಸರಿಯಾದ ದಾರಿಲಿ ಹೋಗದೆ ಅಡ್ಡ ದಾರಿಲಿ ಹೋದ್ರಿ, ಕಳ್ಳರು ಅಟ್ಯಾಕ್ ಮಾಡಿದ್ರು. ಅದಕ್ಕೆ ನನ್ನ ಸೀನ್ ಏನ್ ಮಾಡ್ತದೆ? ರುಕ್ಕು, ನಿನ್ ಗಂಡನ ನಾಲ್ಗೆ ಮೇಲೆ ಏನಾದ್ರು ಮಚ್ಚೆ ಇದೆಯಾ? ಶೇಖರ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕೊಟ್ಟು ಬಂದಿದ್ದೀನಿ ಅತ್ತೆ. ಹಾಸ್ಪಿಟ್ಲ್ಗೂ ಹೋಗಿ ಬಂದಾರ? ಹೌದು, ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಸುಮಿತ್ರಾ, ಅಳಿಯಂದ್ರನ್ನ ರೂಮಿಗೆ ಕರ್ಕೊಂಡೋಗು, ರೆಸ್ಟ್ ತಗೊಳ್ಳಿ. ಸರಿಮಾ, ಬನ್ನಿ ಮೆಲ್ಲಿಗೆ. ತುಂಬಾ ನೋವಾಗ್ತಿದ್ಯಾ? ಸಿಕ್ಕಾಪಟ್ಟೆ. ಬನ್ನಿ. ಇದು ಕಳ್ಳರು ಮಾಡಿದ ಕೆಲಸ ತರ ಕಾಣಿಸ್ತಾ ಇಲ್ವಲ್ಲ? ನಂಗೆ ಯಾಕೋ ಡೌಟ್ ಬರ್ತಾ ಉಂಟು. ನನ್ನ ಮಾತನ್ನ ನೀನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಯಾಮೇಲೆ ಇರೋ ಸ್ವೀಟು ಫ್ರೆಶ್ ಆಗಿರುವಾಗಲೇ ತಿಂದು ಮುಗಿಸ್ಬಿಡ್ಬೇಕು. ಅದನ್ನು ಹಾಗೆ ಬಿಟ್ರೆ ಅದು ಒಣಗಿ ತನ್ನ ರುಚಿನೇ ಕಳ್ಕೊಂಡ್ಬಿಡುತ್ತೆ. ರೀ ಲಾಯರ್ರೆ, ನೀವು ಏನು ಹೇಳ್ತಾ ಇದ್ದೀರಂತ ನಮ್ಮ ಅಪ್ರಾಣೆ ಅಲ್ಲ, ನಮ್ಮ ಮನದೇವರಾಣೆ ಗೊತ್ತಾಗ್ತಾ ಇಲ್ಲ. ನಾನು ಈ ನಿಮ್ಮ ಮನೆ ದೇವ್ರ ಬಗ್ಗೆ ಮಾತಾಡಲಿಲ್ಲ, ಆ ನಿಮ್ಮ ಮನೆ ದೇವ್ರ ಬಗ್ಗೆ ಮಾತಾಡಿದೆ. ಡಾಕ್ಟರ್ ಬಗ್ಗೆನಾ? ಹೌದು, ಅವ್ರ ಬಗ್ಗೆ ಮಾತಾಡಿದ್ರೆ ಇನ್ಯಾರ ಬಗ್ಗೆ ಮಾತಾಡಿದೆ? ಅಲ್ಲ ಯಾಮಿನಿ, ನೀನು ಎಲ್ಲ ಮರೆತು ಹೀಗೆ ಹಾಯಾಗಿ ಇದ್ಬಿಟ್ಟಿದೆಯಲ್ಲ, ಇಲ್ಲಾದ್ರೆ ಮುಂದೆ ನಿನ್ನ ಕತೆ ಏನು? ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಮರ್. ಕೂತಿರೋದೇ ಹುಣಸೆ ಮರದ ಮೇಲೆ, ಹುಳಿಗೆ ಯಾಕೆ ಚಿಂತೆ ಮಾಡಲಿ? ಚಿತೆ ಏರೋವರೆಗೆ ಮನುಷ್ಯ ಚಿಂತೆ ಮಾಡ್ತಾನೆ ಇರಬೇಕು ಯಾಮಿನಿ. ನಾವು ಮಾಡೋ ಚಿಂತೆ ನಮಗೆ ಯಾವತ್ತೂ ಲಾಭ ತಂದುಕೊಡ್ಬೇಕು. ಆ ಲೇಔಟ್ ವಿಷಯ ನಿನಗೆ ಹೇಳಿ ಎಷ್ಟು ದಿವಸ ಆಯಿತು? ಆ ಪ್ರಾಜೆಕ್ಟ್ ಪಾರ್ಟ್ನರ್ಸ್ ಎಲ್ಲ ನನ್ನನ್ನು ಕೇಳ್ತಾ ಇದ್ದಾರೆ. ಅವರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಬೇಗ ತಿಳಿಸಿ ಅಂತ ಕೇಳ್ಕೊತಿದ್ದಾರೆ. ಇಲ್ಲಿ ನೋಡಿದ್ರೆ ಆ ಡಾಕ್ಟ್ರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮಗಳು ಮದುವೆ ಅಂತ ಕೂತಿದ್ದಾನೆ. ಎಲ್ಲದರ ನಡುವೆ ಆ ಲೇಔಟ್ ಕೆಲಸ ಕೈ ಹಾಕ್ತಾನ? ನನಗಂತೂ ನಂಬಿಕೆ ಇಲ್ಲಪ್ಪ. ಆದ್ರೆ ಆ ನಂಬಿಕೆ ನನಗಿದೆ ಅಮರ್. ನಂದಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಸೆನ ಬಿಟ್ಟಾಯ್ತು. ಈಗ ಸಂಗೀತನ ಮದುವೆ ನಡಿಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಈ ವಿಷಯನ ಹೇಗೆ ಪ್ರಸ್ತಾಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲೇಔಟ್ ವಿಷಯ ಮಾತಾಡ್ತಾ ನನ್ನ ವಿಷಯನ ಕಿಕ್ಔಟ್ ಮಾಡ್ಬಿಟ್ಯಾಕ? ಆ ಸಂಗೀತ ಏನಾದ್ರು ಸಿಗ್ಲಿಲ್ಲ ಅಂತಂದ್ರೆ ಅಷ್ಟೇ, ನಾನು ಹುಚ್ಚಿಡ್ಕೊಂಡ್ಬಿಡುತ್ತೆ. ಆಮೇಲೆ ಹುಚ್ಚ ಹಾಸ್ಪಿಟ್ಲಿಗೆ ನೀನೇ ಬುತ್ತಿ ತರಬೇಕು. ಏಯ್, ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ಆ ಸಂಗೀತ ನಿನಗೆ ಸಿಕ್ಕೇ ಸಿಗ್ತಾಳೆ. ಬಾಗಿಲುಗಳ ಮೇಲೆ ಬರೀತಾ ಇದ್ರು ನಾಳೆ ಬಾ ಅಂತ. ಹಂಗಿದೆ ನೀನು ಮಾತಾಡ್ತಿರೋ ಮಾತು. ರಾಕಿ, ನಿನಗೆ ನನ್ನ ಕೆಪಾಸಿಟಿ ಬಗ್ಗೆ ನಂಬಿಕೆ ಇಲ್ವೇನಾ? ನಿನ್ನ ಕೆಪಾಸಿಟಿ ಬಗ್ಗೆ ರಾಕಿಗೂ ನಂಬಿಕೆ ಇದೆ, ನನಗೂ ನಂಬಿಕೆ ಇದೆ. ಆದರೆ ನಾವು ಬಯಸಿದ್ದೆಲ್ಲ ನಡೆಯೋದು ಯಾವಾಗ ಯಾಮಿನಿ?
ಆದಷ್ಟು ಬೇಗ ನಂದಕುಮಾರ್ ಆಸ್ತಿನ ಲಪಟಾಯಿಸ್ಕೊಂಡು ಅವನಿಗೆ ಸೋಡಾ ಚೀಟಿ ಕೊಡು. ಆ ಕಾಲ ಬಂದೇ ಬರುತ್ತೆ, ಆದರೆ ನಾವು ಆತರ ಪಡಬಾರ್ದಷ್ಟೇ. ಎರಡೂ ಕಡೆ ರಾಣಿ ಇರೋ ನಾಣ್ಯನ ಮೇಲಕ್ಕೆ ಚಿಮ್ಮು ಯಾಮಿನಿ. ಆಗ ಟಾಸ್ ಗೆಲ್ಲೋದು ನೀನೇ. ಏನು ರಿಯಾಕ್ಷನ್ ಬರ್ತಾ ಇಲ್ವಲ್ಲ? ಏಂತಿ ಮಾಯ ಸಮಾಚಾರ? ಹೇಗಿದ್ದಾಳೆ ಮಗಳು? ಚೆನ್ನಾಗಿದ್ದಾಳೆ. ಯಾಕೋ ಒಂಥರ ಇದ್ದೀರಾ, ಮೈಗೆ ಹುಷಾರಿಲ್ವಾ? ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿಲ್ದೇ ಇರೋರು ನೀವು ತಾನೇ. ಓ ಇದಾ? ಅದೇನಾಯ್ತು ಅಂದ್ರೆ, ನನಗೆ ಯಾವ ಕತೆ ಕೇಳೋದಕ್ಕೂ ಟೈಮ್ ಇಲ್ಲ ಸರ್. ನನಗೆ ಕೆಲಸ ತುಂಬಾ ಜಾಸ್ತಿ ಇದೆ. ದಯವಿಟ್ಟು ತಾವಿನ್ನು ಹೊರಡಿ. ಏನ್ ತಿಮ್ಮಯ್ಯ ಹೀಗೆ ಮಾತಾಡ್ತಾ ಇದ್ದೀರಾ ನೀವು? ನಾನು ನಿಮಗೆ ಬದುಕೋ ದಾರಿ ತೋರಿಸೋಣ ಅಂತ ಬಂದ್ರೆ ನೀವು ನನಗೆ ಹೋಗೋ ದಾರಿ ತೋರಿಸ್ತಾ ಇದ್ದೀರಾ? ಅಲ್ಲ, ನಿಮ್ಗೂ ಒಬ್ಬ ಮಗಳಿದ್ದಾಳೆ. ಮುಂದೆ ಅವಳ ಮದುವೆನ ಯಾವ್ದಾದ್ರು ದೊಡ್ಡ ಚೌಲ್ಟ್ರಿಯಲ್ಲಿ ಮಾಡ್ಬೇಕು ಅನ್ಕೊಂಡಿದಿರೋ ಇಲ್ಲ ಚಿಕ್ಕ ದೇವಸ್ಥಾನದಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈಗ ನಮಗೆ ಬುದ್ಧಿವಾದ ಹೇಳೋರಲ್ಲ ಕಷ್ಟ ಕಾಲದಲ್ಲಿ ನಮ್ ಕೈ ಹಿಡಿತಾರೆ ಅನ್ಕೊಂಡಿದ್ದೀರಾ? ಸುಮ್ಮನೆ ಡೈಲಾಗ್ ಹೊಡಿತಾರೆ ಕಣ್ರಿ. ನಮ್ಮ ಭಾವನ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮ್ಗೇನ್ ಬೇಕೋ ಎಲ್ಲ ಮಾಡ್ಕೊಂಡು ಬರೋಣ. ಕರಡಿ ಕೂದಲ್ 4 ಕಿತ್ಕೊಂಡ್ರೆ ಆದ್ರೆ ಗಂಟೇನ್ ಹೋಗುತ್ತೆ? ಈಗ ಬಂದಿದೆಯಲ್ಲ ಸ್ಟಾಕು. ನನ್ನ ಪ್ರಾಣ ಹೋದ್ರೂ ನಾನು ಕೆಟ್ಟ ಕೆಲಸ ಮಾಡಲ್ಲ ಸರ್. ಇವಾಗಲೇ ನಾವು ಮಣ್ಣು ತಿನ್ನೋ ಕೆಲಸ ಮಾಡಿ ಆಯ್ತು. ಇನ್ನು ಮೇಲಾದ್ರೂ ಅನ್ನ ತಿನ್ನೋ ಕೆಲಸ ಮಾಡೋಣ. ನಮ್ಮ ಯಜಮಾನ್ರಾಗಿದ್ದಕ್ಕೆ ನನ್ನನ್ನು ಸುಮ್ಮನೆ ಬಿಟ್ರು. ಬೇರೆ ಯಾರಾದ್ರೂ ಆಗಿದ್ರೆ ಕಂಬಿ ಎಣಸೋ ಹಾಗೆ ಮಾಡ್ತಿದ್ರು. ಏನ್ ತಿಮ್ಮಯ್ಯ ಹೀಗೆ ಮಾತಾಡ್ತಾ ಇದ್ರೆ? ಏನೋ ಗ್ರಹಚಾರ ಕೆಟ್ಟಿತ್ತು, ಸಿಕ್ಕಾಕೊಂಡ್ವಿ. ಪ್ರತಿ ಸಾರಿ ಹೀಗೆ ಆಗುತ್ತಾ? ನಾನು ಹೇಳೋದು ಏನು ಅಂದ್ರೆ, ಉಂಡು ಮನೆ ಜಂತಿ ಎಣಸು ಅಂತ ಹೇಳ್ತಾ ಇದ್ದೀರಾ. ನೋಡಿ ಶೇಖರ್ ಸರ್, ತಪ್ಪು ಮಾಡೋದು ಸಹಜ. ಆದ್ರೆ ಅದನ್ನ ತಿದ್ದಿ ನಡ್ಕೊಳ್ಳೋನೇ ನಿಜವಾದ ಮನುಷ್ಯ. ಜಯರಾಮ್ ಸರ್ ಅಂತವ್ರಿಗೆ ಅನ್ಯಾಯ ಮಾಡಿದ್ರೆ ನಮಗೆ ನರಕಕ್ಕೆ ಹೋಗೋ ಯೋಗ್ಯತೆನೂ ಇರಲ್ಲ. ನೋಡಿ, ನಾನು ಬದಲಾಗ್ಬಿಟ್ಟಿದ್ದೀನಿ. ದಯವಿಟ್ಟು ನೀವು ಬದಲಾಗ್ಬಿಡಿ ಸರ್. ಸತ್ಯ ಹರಿಶ್ಚಂದ್ರನ್ ತರ ಮಾತಾಡ್ತಿರಲ್ರಿ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಬಿಡಿ ಸರ್. ನಿಮ್ ಕೆಲಸ ನೀವು ನೋಡ್ಕೋ ಹೋಗಿ. ಹಾಗಾದ್ರೆ ಇದೇ ನಿಮ್ ಕೊನೆ ನಿರ್ಧಾರನಾ? ಈಗ ನೀವು ಎದ್ದು ಹೋಗ್ಲಿಲ್ಲ ಅಂದ್ರೆ ನನ್ನ ಮಾತನ್ನ ನಾನು ಬಾಸ್ ಎದುರುಗಡೆ ಆಡ್ಬೇಕಾಗತ್ತೆ. ಆಯ್ತು, ನೋಡ್ಕೋತೀನಿ. ನೀವು ಮಾಡಿರೋ ತಪ್ಪನ್ನೇ ಮತ್ತೆ ಮಾಡಿದ್ರೆ ನಾನು ನಿಮ್ಮನ್ನ ನೋಡ್ಕೋತೀನಿ. ಚಿನ್ಕುರುಳಿ ಪಟಾಕಿ ಹಾರಿಸ್ಬಿಟ್ಟು ನನ್ನೇ ಹೆದರ್ಸ್ತೀರಾ? ಯಾರು ಹೆದರ್ಸ್ಬೇಕಾಗಿಲ್ಲ ಸರ್. ಮನುಷ್ಯತ್ವ ಅನ್ನೋದಿದ್ರೆ ಬದಲಾಗಿ ಅಷ್ಟೇ. ಇಲ್ಲ, ಇಂಥ ದೊಡ್ಡ ವಿಷಯನ ಜಯರಾಮ್ ಸರ್ ಹೇಳದೇ ಇದ್ರೆ ತಪ್ಪಾಗತ್ತೆ. ಟೆಂಡರ್ ಕೊಟೇಶನ್ ವಿಷಯನೇ ಲೀಕ್ ಮಾಡಿರೋ ಮನುಷ್ಯ ಇನ್ನೆಂಥ ಮನೆ ಹಾಳು ಕೆಲಸ ಮಾಡ್ತಾನೋ ಏನೋ. ಸರಿಯಾದ ಸಮಯ ನೋಡಿ ಬಾಸ್ಗೆ ತಿಳಿಸ್ತೀನಿ. ಶಾರದಾ ಅವರೇ, ಈಗ ನೀವು ನನ್ನ ಮಗನಿಗೆ ಬುದ್ಧಿ ಹೇಳೋದು ಮಾತ್ರ ಅಲ್ಲ, ನನ್ನ ಹೆಂಡತಿಗೂ ಸಮಾಧಾನ ಹೇಳಬೇಕು. ಅಂಥದ್ದೇನಾಯ್ತು ಈಗ? ಈಗ ನಮ್ಮ ಮನೆ ವಾತಾವರಣನೇ ಬದಲಾಗಿಬಿಟ್ಟಿದೆ. ಯಾವಾಗಲೂ ಪೂಜೆ ವ್ರತ ಅಂತ ಊಟ ಬಿಟ್ಟು ಕೂತಿರೋ ರಘು ಒಂದ್ ಕಡೆ, ಅವನು ಅನುಭವಿಸ್ತಾ ಇರೋ ಕಷ್ಟನ ನೋಡಕ್ಕಾಗದೆ ಸಂಕಟ ಪಡ್ತಾ ಇರೋ ಸರಸ್ವತಿ ಇನ್ನೊಂದ್ ಕಡೆ. ಇವರಿಬ್ರಿಗೆ ಹೇಗೆ ಬುದ್ಧಿ ಹೇಳೋದಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಮನೇಲಿ ಮದುವೆ ಅನ್ನೋ ಶುಭ ಕಾರ್ಯ ನಡೆಯುತ್ತೆ ಅಂದ್ರೆ ಆ ಮನೇಲಿ ಸಂತೋಷ ಸಂಭ್ರಮ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಆದ್ರೆ ನಮ್ಮನೇಲಿ ಗುರುಗಳೇ, ಏನ್ ಹೇಳ್ತಿದ್ದೀರಾ ನೀವು? ರಘು ವ್ರತ ಮಾಡ್ತಿದ್ದಾನ? ಹೌದಮ್ಮ ಸಂಗೀತ. ದಿನ ಬೆಳಿಗ್ಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾನೆ. ಹಂಗೆ ಇಲ್ಲಿ ಕರ್ಪೂರ ಹಚ್ಕೊಂಡು ದೇವರಿಗೆ ಮಂಗಳಾರತಿ ಬೆಳಗ್ತಾನೆ. ಸೂರ್ಯ ಮುಳುಗೋವರೆಗೂ ಒಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ. ಅವನು ಅನುಭವಿಸ್ತಾ ಇರೋ ಸಂಕಟನ ಇವಳಿಂದ ನೋಡೋಕ್ಕಾಗ್ತಾ ಇಲ್ಲ. ಇರೋದೊಬ್ಬ ಮಗ. ರಘುನ ತನ್ನ ಪ್ರಾಣ ಅಂತಲೇ ಸರಸ್ವತಿ ತಿಳ್ಕೊಂಡಿದ್ದಾಳೆ. ಅವನ ನಿರ್ಧಾರನ ಬದಲಾಯಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಲು. ಅದೇನೇ ವ್ರತ ಇರಲಿ ತಾನು ಮಾಡ್ತೀನಿ ಅಂತ ಹೇಳಿದ್ಲು. ಜ್ಯೋತಿಷಿಗಳು ಈ ಮಾತನ್ನು ಹೇಳಿದಾಗ
ರಘು ಇದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆಮೇಲೆ ಅದು ಏನು ತಿಳ್ಕೊಂಡ ಏನೋ ಈ ವ್ರತ ಪೂಜೆ ಅಂತ ಪ್ರಾರಂಭ ಮಾಡಿಬಿಟ್ಟ. ಸಂಗೀತ, ನನಗಂತೂ ರಘುಗೆ ಬುದ್ಧಿ ಹೇಳಿ ಸಾಕಾಗೋಗಿದೆಮ್ಮ. ನೀನಾದರೂ ಹೇಳು. ಏನೋ ಆಗತ್ತೆ ಅನ್ನೋ ಭಯ ಇದೆಯಲ್ಲ, ಅದು ಮನುಷ್ಯನನ್ನ ಯಾವ ಹಂತಕ್ಕೆ ಬೇಕಾದ್ರೂ ತಗೊಂಡು ಹೋಗುತ್ತೆ. ಸಂಗೀತ, ಸಮಾಧಾನ ಮಾಡ್ಕೊಳ್ಳಿ ಗುರುಗಳೇ, ರಘು ಹತ್ರ ನಾವು ಮಾತಾಡ್ತೀವಿ. ರಘು ಈಗ ಎಲ್ಲಿದ್ದಾನೆ? ಒಳಗಡೆ ರೂಮಲ್ಲಿದ್ದಾನೆ. ಬಾ ಸಂಗೀತ. ಉರಿಯತ್ತೇನಪ್ಪ? ಎಂತ ಕೆಲಸ ಮಾಡ್ಕೊಂಡ್ಬಿಟ್ಯೋ? ಸರಸ್ವತಿ, ನೋಡಿ ಶಾರದಾ ಹೇಗ್ ಮಾಡ್ಕೊಂಡಿದ್ದಾನೆ. ಕುತ್ಕೊಳ್ಳಿ. ರಘು, ಏನಿದೆಲ್ಲ? ಯಾವುದು ಸಂಗೀತ? ಈ ಪೂಜೆ, ಈ ವ್ರತ. ಯಾಕೆ ಪೂಜೆ ಮಾಡಬಾರ್ದಾ? ಪೂಜೆ ಮಾಡ್ಬೇಕು, ಆದ್ರೆ ನಾವು ಅದರಲ್ಲೇ ಮುಳುಗ್ ಹೋಗ್ಬಾರ್ದು. ದೇವ್ರನ್ನ ನಾವು ನಂಬೇಕು. ಆದ್ರೆ ನಾವು ನಂಬಿದೀವಿ ಅಂತ ಎಲ್ಲಾನು ಆ ದೇವ್ರ ತಲೆ ಮೇಲೆ ಹಾಕಕ್ ಹೋಗ್ಬಾರ್ದು ರಘು. ನಾನೇನು ಆ ರೀತಿ ಮಾಡ್ತಾ ಇಲ್ವಲ್ಲ ಸಂಗೀತ. ಎಲ್ಲ ಭಾರನೂ ನಾನು ನನ್ನ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಗಂತ ನೀನ್ ತಪ್ಪು ತಿಳ್ಕೊಂಡಿದ್ಯಾ ರಘು? ನಿನ್ನೆಲ್ಲ ಭಾರನು ನಿಮ್ ತಂದೆ ತಾಯಿ ಮೇಲೆ ಹಾಕಿದ್ಯಾ. ಇದು ತಪ್ಪಲ್ವಾ? ದೇವ್ರ ವ್ರತ ಮಾಡೋದು ತಪ್ಪ? ವ್ರತ ಮಾಡೋದು ತಪ್ಪಲ್ಲ ರಘು, ಆದ್ರೆ ನೀನ್ ವ್ರತ ಮಾಡ್ತಾ ಇರೋ ರೀತಿ ತಪ್ಪು. ಕಷ್ಟದ ವ್ರತ ಮಾಡಿದ್ರೆ ನಮ್ಮ ಆಸೆಗಳೆಲ್ಲ ಈಡೇರುತ್ತೆ ಅನ್ನೋದು ದೊಡ್ಡ ತಪ್ಪು. ಮನಸ್ಸು ಶುದ್ಧವಾಗಿರ್ಬೇಕು, ಒಳ್ಳೇದ್ ಮಾಡಪ್ಪ ಅಂತ ದೇವರಲ್ಲಿ ಬೇಡ್ಕೋಬೇಕು ಅಷ್ಟೇ. ಆ ಜ್ಯೋತಿಷಿಗಳು ಹೇಳಿರೋಂತ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ಯಾ ರಘು ನೀನು. ಆಗೋದನ್ನ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಯಾವಾಗ್ಲೂ ಕೆಟ್ಟದ್ದೇ ಆಗತ್ತೆ ಅಂತ ನಾವ್ ಅನ್ಕೊಳ್ಳೋದು ಬೇಡ. ಒಳ್ಳೇದ್ ಮಾಡಪ್ಪ ಅಂತ ಒಳ್ಳೆ ಮನಸ್ಸಿನಿಂದ ಆ ದೇವ್ರನ್ನ ಕೇಳ್ಕೊಂಡ್ರೆ ಸಾಕು. ಆ ದೇವ್ರು ಖಂಡಿತವಾಗ್ಲೂ ಒಳ್ಳೇದ್ ಮಾಡೇ ಮಾಡ್ತಾನೆ. ನನ್ನ ಸಂಗೀತ ಮದ್ವೆ ಆಗೋವರೆಗೂ ಈ ವ್ರತನ ಮುಂದುವರಿಸ್ತಾನೆ ಇರ್ತೀನಿ ಅಂತ ಹಠ ಹಿಡಿದಿದ್ದಾನೆ ಸಂಗೀತ. ಅವನ್ ಈ ರೀತಿ ಹಠ ಹಿಡಿದ್ರೆ ಇವನ್ ಪರಿಸ್ಥಿತಿ ಏನಾಗೋದಿಲ್ಲ ಹೇಳು. ಬೇಡಪ್ಪ ರಘು, ಹೆತ್ತ ತಂದೆ ತಾಯಿಗಳ ಮನಸ್ಸಿಗೆ ನೋವು ಕೊಟ್ಟು ಇಂಥ ವ್ರತ ಮಾಡಬೇಡ. ಈ ವ್ರತ ಮಾಡ್ತಾ ಇರೋದ್ರಿಂದ ನನಗೇನು ಕಷ್ಟ ಆಗ್ತಾ ಇಲ್ಲ. ಕಷ್ಟ ಆಯಾಸ ನಿನ್ ಮುಖದಲ್ಲೇ ಕಾಣಿಸ್ತಾ ಇದೆ ರಘು. ಕಷ್ಟ ನಿನಗ್ ಮಾತ್ರ ಅಲ್ಲ, ಈ ನಿನ್ ನೋವು ನೋಡಿ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ? ನಾ ಹೇಳೋದ್ ಕೇಳು, ಈ ಮದುವೆ ಕಾರ್ಯಕ್ಕೆ ನಾವೆಲ್ಲರೂ ಒಪ್ಪಿದೀವಿ. ಈ ಶುಭ ಕಾರ್ಯ ನಡೆದೇ ನಡೆಯುತ್ತೆ. ಪ್ಲೀಸ್ ರಘು, ಈ ವ್ರತ ಇಲ್ಲಿಗೆ ನಿಲ್ಲಿಸ್ಬಿಡು. ನೀನು ನನ್ನಿಂದ ದೂರ ಆದ್ರೆ ನನ್ನ ಉಸಿರು ನಿಂತೂ ಬಿಡುತ್ತೆ ಸಂಗೀತ. ನೋಡಿ ಶಾರದಾ ಎಂತ ಮಾತಾಡ್ತಿದ್ದಾನೆ ಅಂತ. ಪ್ಲೀಸ್ ರಘು, ಈ ರೀತಿಯೆಲ್ಲ ಮಾತಾಡ್ಬೇಡ ನೀನು. ಎಲ್ಲ ಒಳ್ಳೇದಾಗತ್ತೆ ನೋಡು. ಈ ವ್ರತ ಇನ್ ಮುಂದೆ ಮುಂದುವರಿಸೋದಿಲ್ಲ ಅಂತ ನನಗ್ ಮಾತು ಕೊಡು. ಸಂಗೀತ ಅಂದ್ರೆ ನನ್ನ ಪ್ರಾಣ ಅಂತೀಯಾ? ಈ ವ್ರತನ ಮುಂದುವರಿಸೋದಿಲ್ಲ ಅಂತ ಮಾತು ಕೊಡು. ಏನು ಯೋಚನೆ ಮಾಡ್ತಾ ಇದೆಯಾ ರಘು? ಮಾತು ಕೊಡು. ರಘು,